ಹೇಳ್ತೀಯ ಗೌರಿ? ಇಂಥ ಶ್ರೀಮಂತರನ್ನು ಎದೆಷ್ಟೋ ನೋಡಿರುವೆ. ಜಮೀನ್ದಾರನಿದ್ದರೆ ಅದು ಅವನ ಮನೆಗೆ, ನನ್ನ ಮನೆಗಲ್ಲ. ಕಂಡವರ ಆಸ್ತಿ ತಿಂದು ಮೆರೆಯುತ್ತಿದ್ದಾನೆ. ಸಾಕು ಮಾಡು ನಿನ್ನ ಮಾತು. ನೋಡು, ಇನ್ನೊಂದು ಶಬ್ದ ನಿನ್ನ ಬಾಯಿಂದ ಬಂದರೆ ನಾನು ತಂಗಿ ಎಂದು ಮೈ ಮರೆತು ನಿನ್ನ ಹಣ್ಣು ಉದುರಿಸಬೇಕಾಗುತ್ತದೆ. ಎಚ್ಚರ. ಹೇಳ್ತೀಯ ಗೌರಿ? ನನ್ನ ತಂಗಿ ಅಂತ ಸುಮ್ಮನೆ ಬಿಡ್ತೀನಿ, ಇಲ್ಲದಿದ್ದರೆ ಸುಟ್ಟು ಹಾಕುತ್ತಿದ್ದೆ. ನೋಡು ಗೌರಿ, ಇಂಥವರ ಮನೆಯಲ್ಲಿದ್ದು ಓದುವುದು ಬೇಡ. ನಡೆ ನಮ್ಮ ಮನೆಗೆ. ನಮಗೇನು ಕಡಿಮೆ ಆಗಿದೆ ಅಂತ ಇವರ ಮನೆಯಲ್ಲಿ ಇರಬೇಕು. ದೊಡ್ಡ ತಂಗಿ ಕೊಟ್ಟು ತಪ್ಪು ಮಾಡಿಬಿಟ್ಟೆ. ಅಣ್ಣ, ಏನಾಗಿದೆ ನಿನಗೆ? ಭಾವ, ಯಾಕೆ ನೀವು ಸುಮ್ಮನೆ ನಿಂತಿದ್ದೀರಿ? ಇಲ್ಲಿವರೆಗೂ ಹೆಣ್ಣು ಕೊಟ್ಟ ಭಾವ ಮೈದುನಂದು ಸುಮ್ಮನೆ ನಿಮ್ಮ ಈ ಮನೆಯಲ್ಲಿ ನ್ಯಾಯ ನೀತಿ ಧರ್ಮಕ್ಕೆ ಬೆಲೆ. ಇನ್ನು ಮುಂದೆ ನಿನ್ನ ತಂಗಿ ನನ್ನ ಮನೆಯಲ್ಲಿ ಇದ್ದು ಓದುವುದು ಬೇಡ, ಕರೆದುಕೊಂಡು ಹೋಗು. ಆದರೆ ಇಲ್ಲ ಸಲ್ಲದ ಮಾತನಾಡಿದರೆ ನಿನ್ನ ಪರಿಸ್ಥಿತಿ ನೆಟ್ಟಗಿರುವುದಿಲ್ಲ. ಗೌರವದಿಂದ ಮಾತನಾಡೋದು ಕಲಿಯೋ, ಇಲ್ಲದಿದ್ದರೆ ಕಲಿಸಬೇಕಾಗುತ್ತದೆ. ಎಚ್ಚರ. ನಿನ್ನಿಂದ ನಾನು ಮಾತನಾಡುವುದನ್ನು ಕಲಿಯಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ. ನೋಡುದೆಯನ, ನನ್ನ 50 ಎಕರೆ ಆಸ್ತಿಯನ್ನು ಬಿಟ್ಟು ಕೊಡು, ಇಲ್ಲದಿದ್ದರೆ. ಏನು ಹೆದರ್ಸ್ತೀಯನ? ಯಾವ ಜಮೀನು? ನನಗೇನು ಗೊತ್ತು? ನನ್ನ ತಂದೆ ನಿನಗೆ ಉಡುಗೊರೆಯಾಗಿ ಕೊಟ್ಟ ಆಸ್ತಿ. ಅವನೊಬ್ಬ ಹುಚ್ಚ, ಹೆಣ್ಣು ಕೊಡುವುದಲ್ಲದೆ ಆಸ್ತಿಯನ್ನು ಕೊಟ್ಟು ಬಿಟ್ಟ. ಅದು ನನಗೀಗ ವಾಪಸ್ ಬೇಕು ಮಗನೇ. ಲಂಕೇಶ, ನಿನ್ನ ಆಸ್ತಿ ತೆಗೆದುಕೊಳ್ಳಲು ನಾನು ಮುಟ್ಟಲ್ಲ, ಹಾಗೆ ಗತಿಗೆಟ್ಟವನು ಅಲ್ಲ. ಸಾವಿರಾರು ಎಕರೆ ಸರ್ಕಾರ ಕೇವಲ ಎತ್ತಕ್ಷತ ಜುಜುಬಿ 50 ಎಕರೆ ಆಸ್ತಿಗೆ ಆಸೆ ಪಡುವ ಮನುಷ್ಯನೇ ಅಲ್ಲ. ಹಾಗಾದರೆ ನನ್ನ ಆಸ್ತಿಯ ಕಾಗದ ಪತ್ರ ಕೇಳಿದ್ದೇ ತಪ್ಪೆ. ನನಗೇನು ಗೊತ್ತು? ಹೋಗಿ ನಿನ್ನ ತಂದೆಯನ್ನು ಕೇಳು. ನೋಡು, ತನ್ನ ತಂದೆ ಸತ್ತು 10 ವರ್ಷವಾಯಿತು. ಅವರ ಸಮಾಧಿಗೆ ಹೋಗಿ ಕೇಳು. ಅಣ್ಣ,